ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ವ್ಲಾಗ್ನ ಸ್ವಲ್ಪ ಬೇಜಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ಮಗನಿಗೆ ಸ್ವಲ್ಪ ವೈರಲ್ ಫೀವರ್ ಬಂದಿದೆ. ಸೊ ಹಾಗಾಗಿ ಈ ವ್ಲಾಗ್ ಅದೇ ಆಗಿರುತ್ತೆ. ಈಗ ನೈಟ್ ಮತ್ತೆ ಜ್ವರ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾನೆ. ಮತ್ತೆ ಜ್ವರ ಬಂದಿದೆ ಅವನಿಗೆ ನೈಟು. ಅದಕ್ಕೋಸ್ಕರನೇ ಒಂದು PCT ಟ್ಯಾಬ್ಲೆಟ್ನ ಕೊಡ್ತಾ ಇದ್ದೀನಿ. ಮಲಗ್ತಾ ಇಲ್ಲ ಜ್ವರ ಜಾಸ್ತಿ ಇರೋದ್ರಿಂದ. ಟೈಮ್ ನೋಡ್ರಿ ರಾತ್ರಿ 2:30 ಆಗಿದೆ. ಸೊ ಅವ್ನು ಕಂಟಿನ್ಯೂಸ್ ಆಗಿ ಪಾಪ ಕೂಸ್ಕು ನಿದ್ದೆ ಇಲ್ಲ, ಅದ್ರ ಜೊತೆ ನನಗೂ ನಿದ್ದೆನೇ ಇಲ್ಲ. ರಾತ್ರಿ 2 ಗಂಟೆ ಅವನ ಜೊತೆ ನಾನು ಸಹ ಎದ್ದು ಕುಂತ್ಕೊಂಡಿದ್ದೀನಿ. ಪಾಪ ನಮ್ಮ ಶೈನಿಗೆ ಹುಷಾರೇ ಇಲ್ಲ ನೋಡ್ರಿ. ಬೇಗ ಹುಷಾರಾಗಲಿ. ಈಗ ಟ್ಯಾಬ್ಲೆಟ್ ಕೊಟ್ಟು ಸ್ವಲ್ಪ ನಿದ್ದೆ ಬರಲ್ಲ. ಈ ರಾತ್ರಿ ಫುಲ್ ನಿದ್ದೆ ಮಾಡಿಲ್ಲ, ಫುಲ್ ಕಣ್ಣು ನಿದ್ದೆ ಮಾಡಿಲ್ಲ. ಫುಲ್ ರಾತ್ರಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಇಲ್ಲ ಹಾರದಿಲ್ಲ. ಮತ್ತೆ ಸಂಜೆಗೆ ಮತ್ತೆ ಬಿಸಿ ಆಗ್ತದೆ. ನಮ್ಮ ಶೈನಿಗೆ ಹುಷಾರಿಲ್ಲ. ಕೂಸಿಗೆ 2 ದಿನ ಆಯಿತು. 2 ಇಲ್ಲ, ಇವತ್ತಿಗೆ 3 ದಿನ ಆಯಿತು. ನಮ್ಮದು ಶೈನಿಗೆ ವೈರಲ್ ಫೀವರ್ ಬಂದಿದೆ. ಇನ್ನೂ ಕಮ್ಮಿ ಆಗ್ತಾ ಇಲ್ಲ. ಬಿಟ್ಟು ಬಿಟ್ಟು ಜ್ವರ ಬರಾಗತ್ತದ. ಮಕ್ಕಳಿಗೆ ಜ್ವರ ಬಂದರೆ ಅಪ್ಪ ಯಾಕಾದ್ರೂ ಜ್ವರ ಬರ್ತದೆ ಅಂತ ಅನ್ನಿಸ್ತದ. ಅವ್ರ ಕಷ್ಟ ನೋಡೋಕ್ಕೆ ಆಗಂಗಿಲ್ಲ. ಆ ಪರಿಸ್ಥಿತಿ ಆಗೋಗ್ಬಿಟ್ಟದ. ಏನು ಮಾಡಬೇಕು, ಬೇಗ ನಮ್ಮ ಶೈನಿಗೆ ಹುಷಾರಾಗಬೇಕು. ಬಟ್ ಊಟ ಮಾಡ್ತಾ ಇಲ್ಲ. ಅವನಿಗೆ ಜಾಸ್ತಿ ತಲೆನೋವು ಅಂತ ಹೇಳ್ತಾ ಇದ್ದಾನೆ. ಎಲ್ಲ IV ಆ್ಯಂಟಿಬಯೋಟಿಕ್ಕು, ಟ್ಯಾಬ್ಲೆಟ್ಸು, ಸಿರಪ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಅಂದ್ರೂ ಕಮ್ಮಿ ಆಗಿಲ್ಲ. ಕಮ್ಮಿ ಆಗಲ್ಲ, ವೈರಲ್ ಫೀವರ್ ಎಲ್ಲ ಇರುತ್ತೆ. ಅಟ್ಲೀಸ್ಟ್ 1 ವೀಕ್, ಲಾಸ್ಟ್ 3-4 ಡೇಸ್ ಆದರೂ ಇತ್ತು, ಅದು ಕಮ್ಮಿ ಆಗ್ತದೆ. ಬಟ್ ಚಿಕ್ಕ ಮಕ್ಕಳಲ್ಲ, ಸೊ ಅವರಿಗೆ ಬೇಗ ಟಾಲ್ರೇಟ್ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಅವನಿಗೆ ಇಮ್ಯುನಿಟಿ ಪವರ್ನೂ ಕಮ್ಮಿ ಇದೆ ಅಂತ ಅಂದ್ಕೊತೀನಿ. ಕ್ಲೈಮೇಟ್ನೂ ಅದೇ ಥರ ಇದೆ. ಇವಾಗ ಸದ್ಯದ ವಾತಾವರಣವೂ ಹಾಗೆ ಇದೆ. ಹಾಗಾಗಿ ಸೊ ನನ್ನ ಮಗ ಜ್ವರ ಬಂದಿರೋದ್ರಿಂದ ಬಿಟ್ಟೇ ಇರ್ತಾ ಇಲ್ಲ. ಸ್ಕೂಲ್ಗೂ ಹೋಗಿಲ್ಲ. ಆರಾಮಾಗಲಿ ಕಳ್ಸೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಅದು ಸಡನ್ಲಿ ಏನೋ ಸ್ವಲ್ಪನೇ ಜ್ವರ ಇತ್ತು ಅಂತೇಳಿ ಅಂದ್ಕೊಂಡ್ರು. ಅದು ಸಡನ್ಲಿ ಜಾಸ್ತಿ ಇವನಿಗೆ ಆ್ಯಕ್ಚುಲಿ ಸಡನ್ನಾಗಿ ಫ್ರೈಡೇ ದಿನ ಅವನು ಸ್ವಲ್ಪ ತಲೆ ನೋಸ್ತಾ ಇದೆ ಅಂತ ಹೇಳ್ತಾ ಇದ್ದ. ಫ್ರೈಡೇ ನೈಟು ಫುಲ್ ಜ್ವರ ಜಾಸ್ತಿ ಆಗೋಯಿತು. ನೈಟೆಲ್ಲ ಟ್ಯಾಬ್ಲೆಟ್ ಅದೆಲ್ಲ ಕೊಟ್ಟರು ಕಮ್ಮಿ ಆಗಿಲ್ಲ. ಆಮೇಲೆ ಸ್ಯಾಟರ್ಡೆ ಹೋಗಿ ತೋರಿಸ್ಕೊಂಡು ಬಂದು ಅವರು ಮನೆಯಲ್ಲೇ ಸ್ವಲ್ಪ ಇಂಜೆಕ್ಷನ್ಸ್ ಅದು ಮಾಡಿಕೊಟ್ರು. ನನಗೆಲ್ಲ ಗೊತ್ತಿರೋದ್ರಿಂದ ಮನೆಯಲ್ಲೇ ಹಾಕ್ಕೊಳ್ತೀನಿ ಅಂತೇಳಿ ಕರ್ಕೊಂಡು ಬಂದೆ. ನೈಟು ಮತ್ತು ಮಾರ್ನಿಂಗ್ ಡೋಸ್ನ ನಾವು ಮನೆಯಲ್ಲೇ ಕೊಟ್ಟಿದ್ದೀನಿ. ಮತ್ತು ಸಡನ್ನಾಗಿ ಅವನಿಗೆ ಮಾರ್ನಿಂಗ್ ವಾಮಿಟಿಂಗ್, 2 ಎಪಿಸೋಡ್ ಆಫ್ ವಾಮಿಟಿಂಗು, ಚಿಲ್ಸ್, ಹೆಡ್ ಏಕ್ ಅದು ಸಡನ್ಲಿ ಸ್ಟಾರ್ಟ್ ಆಗೋಯಿತು. ಮೇಲೆ ವಾಮಿಟ್ ಬೇರೆ ಮಾಡ್ಕೊಂಡ್ಬಿಟ್ಟ. ಅವನು ಏನು ತಿಂದ್ರೂ ಕಕ್ಬಿಟ್ಟ. ಅದಕ್ಕೆ ಭಯ ಆಗೋಯಿತು. ಯಾಕೋ ಇರಲಿ ಬಿಡು ಅಂತೇಳಿ, ಏನೋ ಒಂದು ಮನೆಯಲ್ಲೇ ಕಮ್ಮಿ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ ನಾನು. ಬಟ್ ಆಗಲಿಲ್ಲ. ಹಾಗಾಗಿ ಆ ಥರನೂ ಅವನಿಗೆ ಸ್ವಲ್ಪ ಮೇಲೆ ವಾಮಿಟಿಂಗ್ ಆಗೋದು, ತಲೆ ಸುತ್ತು, ತಲೆ ಒಡೆಯೋದು ಅಂತ ಅನ್ನೋದು ಅಂದಿದ ತಕ್ಷಣ ನಾನು ಹೆಂಗೋ ಮಧ್ಯಾಹ್ನ ಡ್ಯೂಟಿ ಇತ್ತು, ನಡಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಮತ್ತು ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಾದ್ಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಾದ್ಮೇಲೆ ಅದು CRP ಇನ್ಫೆಕ್ಷನ್ ಜಾಸ್ತಿ ಇರೋದು ಪಾಸಿಟಿವ್ ಬಂತು. ಆಮೇಲೆ ಡೆಂಗು ಮತ್ತು ವೈರಲ್ ಅದೆಲ್ಲ ಮಾಡಿಸಿದ್ವಿ, ಅದೆಲ್ಲನೂ ನೆಗೆಟಿವ್ ಬಂತು. ಸೊ ಇದು ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಬೇಗ ಫೀವರ್ ಅದು ಕಮ್ಮಿ ಆಗಲ್ಲ. ಅವನು ಜಾಸ್ತಿ ತಲೆ ಸುತ್ತು ಅಂತ ಇದ್ದ. ಅದಕ್ಕೆ ನಾವು ಸಂಡೇ ಒಂದು ದಿನವೂ ಅಲ್ಲೇ ನಾನು ಅಡ್ಮಿಟ್ ಮಾಡಿದ್ದೆ ಮಗನಿಗೆ. ನೈಟೆಲ್ಲ ಅಲ್ಲೇ ಮಲಗಿ ಮತ್ತು ಮಂಡೇ ಅಲ್ಲೇ ಅವನಿಗೆಲ್ಲ ಮತ್ತು ಈವ್ನಿಂಗ್ವರೆಗೂ ಡೋಸ್ ಕೊಡಿಸ್ಕೊಂಡು ಬಂದೆ. ಮನೆಯಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆ ಕರ್ಕೊಂಡು ಬಂದಿದ್ದೀನಿ. ಮನೆಯಲ್ಲೇ ಸ್ವಲ್ಪ ಟ್ರೀಟ್ಮೆಂಟನ್ನ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಅಟ್ಲೀಸ್ಟ್ 5 ಡೇಸ್ ಆದರೂ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಅದೇ ಜ್ವರ ಸ್ವಲ್ಪ ಇಂಟರ್ಮಿಡಿಯೇಟ್ ಬಿಟ್ಟು ಬರ್ತಾ ಇದೆ ನನಗೆ. ಸೊ
ಫಸ್ಟಿಗೆ ನಾವು ಅಲ್ಲಿ ಹಾಸ್ಪಿಟಲ್ಲಿಗೆ ಹೋದಾಗ ಫುಲ್ ಹೈ ಫೀವರ್ ಆಗಿಬಿಟ್ಟಿತ್ತು, 104 ಆಗಿಬಿಟ್ಟಿತ್ತು. ಸೊ ಫುಲ್ಲು ತಲೆನೋವು ಅಂತ ಇದ್ದಾನೆ. ಬಟ್ ಓಕೆ, ಇವಾಗ ಆ ದಿನ ಕಂಪೇರ್ ಮಾಡಿದರೆ ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ. ಅಂದ್ರೂ ಸ್ವಲ್ಪ ಸುಸ್ತು ಅದು ಇದು ಇದೆ. ಮಕ್ಕಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು, ಎಷ್ಟು ನೋಡ್ಕೊಂಡ್ರೂ ಅಷ್ಟೇ. ಬಟ್ ಈ ಒಂದು ಸೀಸನಲ್ಲಿ ಮಕ್ಕಳಿಗೆಲ್ಲ ಕಾಮನ್ ಅಲ್ಲ, ಮತ್ತು ಏನು ಮಾಡೋದು ಈ ಸಿಚುವೇಷನಲ್ಲಿ. ಏನು ಸ್ವಲ್ಪ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬೇಗ ಆರಾಮಾಗಲಿ ನಮ್ಮ ಶೈನಿಗೆ ಅಂತೇಳಿ ಅಂದ್ಕೊತೀನಿ. ಸೊ ನಂದು ಮನಸ್ಸೆಲ್ಲನೂ ನನ್ನ ಮಗನ ಮೇಲೇ ಇದೆ, ಬೇಗ ಆರಾಮಾಗಲಿ ಅಂತ. ಪಾಪ ಕೂಸು ತುಂಬ ಕಷ್ಟಪಡ್ತಾ ಇದ್ದಾನೆ, ಜ್ವರ ತಲೆನೋವು ಅಂತಂದು ಬೇಗ ಕಮ್ಮಿ ಆಗಲಿ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಅವನಿಗೆ ಆರಾಮಿಲ್ಲ ಅಂತ ಅನ್ನೋಷ್ಟರಲ್ಲಿ ಈಕಿಂದು ಮನೆಯಲ್ಲಿ ನಾವಲ್ಲಿ ನನ್ನ ಮಗನ ಕರ್ಕೊಂಡು ಅಲ್ಲಿ ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ, ಇಲ್ಲಿ ಈಕಿಂದು ಮನೆಯಲ್ಲಿ ಈಕಿಂದು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಶ್ಲಿದು ಹಲ್ಲು ನೋವು ಅಂತೇಳಿ ಆಕಿನೂ ಸ್ಕೂಲಿಗೆ ಹೋಗಿರಲಿಲ್ಲ. ಆಕಿಂದೊಂದು ಸ್ವಲ್ಪ ಆಕಿಗೂ ಸ್ವಲ್ಪ ಹಲ್ಲು ಕ್ಯಾವಿಟಿ ಆಗಿದೆ, ಅದರದ್ದು ಪೇನ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾಯಿದ್ರು. ಆಕಿನೂ ಸ್ಕೂಲ್ಗೆ ಹೋಗಿಲ್ಲ. ಮತ್ತು ಆಕಿಂದೊಂದು ಆಕಿಗೆ ಹಲ್ಲು ನೋವು, ಇವನಿಗೆ ವೈರಲ್ ಫೀವರು, ಇಬ್ಬರು ಇದು ಮಾಡ್ತಿದ್ರು. ಸೊ ಆಕಿಗೂ ಸ್ವಲ್ಪ ಡೆಂಟಲ್ಲಿ ಕರ್ಕೊಂಡು ಹೋಗಿದ್ರು ಇವತ್ತು. ಪೇನ್ ಕಿಲ್ಲರ್ ಎಲ್ಲ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಪೇನ್ ಕಮ್ಮಿ ಆಗಿಲ್ಲ ಅಂದ್ರೂ ಅಕ್ಕಿಗೂ ಸ್ವಲ್ಪ ಅದು ಹಲ್ಲು ಕಿತ್ತಬೇಕು ಅಂತ ಹೇಳಿದ್ದಾರೆ. ಅದು ಕಿತ್ಬಿಟ್ಟದೇನೋ ನ್ಯೂ ಹಲ್ಲು ಗ್ರೋತ್ ಆಗ್ತಾ ಇದೆ, ಮತ್ತು ಅದಕ್ಕೇನು ಮಾಡಲ್ಲ ಅಂತಲೂ ಹೇಳಿದ್ದಾರೆ. ಹೋಗಲಿ ಬಿಡು ಅಂತಂದು ಮತ್ತು ನಾನೇನು ಸುಮ್ಮನೆ ಆಗಿದ್ದೀವಿ. ಸೊ ಹೀಗಾಗಿ ಆಗೋದಿದೇನು ಮಾಡೋಕ್ಕಾಗಿಲ್ಲ. ಸೊ ಇಷ್ಟೇ, ಇವಾಗ ಸದ್ಯದ ಪರಿಸ್ಥಿತಿ ಇಷ್ಟಿದೆ. ಇವ್ರ ಅತ್ತೆನೂ ಬರ್ತೀನಿ ಅಂತಂದಿದ್ದಾಳೆ, ಹುಷಾರಿಲ್ಲಲ್ಲ ನೋಡೋಕ್ಕೆ, ಬಂದು ನೋಡಿಕೊಂಡು ಹೋಗ್ತಾರೆ. ಸೊ ಏನು ಊಟ ಮಾಡ್ತಿಲ್ಲ. ಮೊದಲು ಏನಪ್ಪ ಅಂತಂದರೆ ಸರಿಯಾಗಿ ವಾಟ್ರ್ ಕುಡಿತಾ ಇಲ್ಲ. ಈ ಜ್ವರ ಬಂದಾಗ ಸ್ವಲ್ಪ ನೀರು ಕುಡಿಬೇಕು, ಇಲ್ಲಾಂದರೆ ಬಾಡಿ ಎಲ್ಲ ಫುಲ್ ಡಿಹೈಡ್ರೇಟ್ ಆಗುತ್ತೆ. ಊಟ ಮಾಡ್ತಾ ಇಲ್ಲ, ಏನಿಲ್ಲ. ಗೊತ್ತಾಗುತ್ತೆ ಅವನ ಬಾಯಿನ ಕಹಿ ಇದೆ, ಬಟ್ ಏನಾದರೂ ಸ್ವಲ್ಪ ಆದರೂ ತಿನ್ನು ಅಂದರೆ ಅಲ್ಲ ಅಂತ ಇದ್ದಾನೆ. ಸೊ ಹಂಗೆ ಸ್ವಲ್ಪ ಸೂಪ್ ಅಂತ ಅದಂತ ತಿನ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬೇಗ ಹಾಸ್ಪಿಟ್ಲಲ್ಲಿ 3 ಡೇಸ್ ಕೊಟ್ಟಿದ್ದೀವಿ, ಇನ್ನೂ ಇದೆ. 7 ಡೇಸ್ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. 3 ಡೇಸ್ ಮಾತ್ರ ಮುಗ್ದಿರೋದು, ಇನ್ನು ಮಿಕ್ಕಿದ್ದನ್ನು ಮನೆಯಲ್ಲೇ ಕೊಡೋಕ್ಕೆ ಇದು ಮಾಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಡ್ಯೂಟಿ ಅದು ಇದು ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಆಗೋಲ್ಲ, ಅದಕ್ಕೆ ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಏನಾಗಲ್ಲ ಯಾಕೆ ಏನಾಗುತ್ತೆ? ಆರಾಮಾಯ್ತಾ? ಹಾಂ, ಇಷ್ಟೇ ನನ್ನ ಇವತ್ತಿನ ವ್ಲಾಗ್. ಬೇಗ ಹುಷಾರಾಗಲಿ ನನ್ನ ಮಗ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.